ಕೇರಳದಲ್ಲಿ ನನ್ನ ಹಾಗೂ ಸಿಎಂ ವಿರುದ್ಧ ಷಡ್ಯಂತ್ರವನ್ನ ಮಾಡಲಾಗ್ತಿದೆ. ಶತ್ರು ಭೈರವಿ ಸಂಹಾರ ಯಾಗವನ್ನ ಮಾಡಿದ್ದಾರೆ. ನಮಗೆ ಆ ವಿಚಾರ ಗೊತ್ತಿದೆ ಅಂತೇಳಿ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಅಷ್ಟಕ್ಕೂ ಈ ಶತ್ರು ಭೈರವಿ ಸಂಹಾರ ಅಂದ್ರೇನು, ಅವರು ಕೈಗೆ ಹಾಕಿರುವಂತಹ ಖಡ್ಗದ ಹಿನ್ನೆಲೆ ಏನು, ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ, ಇದೆಲ್ಲ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಹಿರಿಯ ವಿದ್ವಾಂಸರಾದಂತಹ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಶತ್ರು ಭೈರವಿ ಸಂಹಾರ ಯಾಗ ಇದೇನು ಸರ್? ಇದು ಭೈರವ ಮಂತ್ರವನ್ನು ಬಳಸಿ ಯಾವುದೇ ತನಗಾಗದ ಶತ್ರುಗಳನ್ನು ಸಂಹಾರವಾಗಲಿ ಅನ್ನೋ ಆಸೆಯಿಂದ ಮಾಡುವಂತಹ ಯಾವ ಯಾಗವಿದೆಯೋ ಅದು ಶತ್ರು ಭೈರವಿ ಸಂಹಾರ ಯಾಗ. ಅಲ್ಲೇ ಇದೆ ಪದಗಳಲ್ಲಿ. ಅಂದ್ರೆ ಈ ಭೈರವಿ ಯಾಗ ಅಂತಂದ್ರೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಆ ಥರದ ಸರ್, ಅಥವಾ ಕೆಟ್ಟದ್ದ ಹೇಗೆ ಸರ್? ಬ್ಲ್ಯಾಕ್ ಮ್ಯಾಜಿಕ್. ಯಾವಾಗ ನೀವು ಮಾರಣವನ್ನು ಮಾಡಬೇಕು ಅಂತಿರೋ, ಮಾರಣ ಅಂದರೆ ಸತ್ತೋಗ್ಲಿ ಅಂತಾನೋ, ಅಥವಾ ಅವನು ಉಚ್ಚಾಟನ ಅಂದರೆ ಓಡೋಗ್ಲಿ ಅಂತಾನೋ, ಧ್ವಂಸವಾಗಲಿ ಅಂತಾನೋ, ಅವ್ನ ಮನೆ ಬಿಟ್ಟು ಓಡೋಗ್ಲಿ, ಅವ್ರು ಪರಸ್ಪರ ಅವ್ರು ಯಾರು ಎಲ್ಲಿದ್ದಾರೋ ಅಲ್ಲೆಲ್ಲ ಕಚ್ಚಾಡ್ಲಿ, ಜನಗಳ ಜೊತೆಲಿ ಫ್ರೆಂಡ್ಶಿಪ್ ಹೋಗಲಿ, ಈ ರೀತಿ ಎಲ್ಲ ಮಾಡೋದಲ್ಲ. ವಿದ್ವೇಷಣ, ಮೋಹನ, ಮಾರಣ, ಉಚ್ಚಾಟನ, ಸ್ತಂಭನ, ಆಕರ್ಷಣ ಇವೆಲ್ಲ ಒಂಥರ ವಾಮಾಚಾರದ ಪ್ರಯೋಗಗಳೇ. ಸಾಮಾನ್ಯವಾಗಿ ಸಾತ್ವಿಕವಾದಂತಹ ವಿಚಾರಗಳಲ್ಲಿ ಯಾವಾಗಲೂ ಒಳ್ಳೆಯದಾಗಲಿ, ಅವನಿಗೆ ಬುದ್ಧಿ ಬರಲಿ, ಅವನು ಕೆಟ್ಟದ್ದು ಮಾಡ್ತಾ ಇದ್ದಾನೆ ಆದರೂ ಒಳ್ಳೇದಾಗಲಿ, ಅವನಿಗೆ ಬುದ್ಧಿ ಬರಲಿ ಅಂತೆಲ್ಲ ಪ್ರಾರ್ಥನೆ ಮಾಡ್ತೀವಲ್ಲ, ಇದು ಸಾತ್ವಿಕ. ಇದು ಸಾಮಾನ್ಯವಾಗಿ ಭೈರವಿ ಅಂತ ಅಂದ್ರೆ ಈ ಭೈರವ ಅನ್ನೋ ಥರದಲ್ಲಿ ಒಂದಷ್ಟು ಜನಕ್ಕೆ ಕಲ್ಪನೆ ಇರ್ತದೆ ಸರ್. ಈ ಭೈರವಿ ಭೈರವ ಇದು ಒಂದೇನಾ, ಅಥವಾ ಭೈರವಿ ಈ ಸಂಹಾರ ಇದೇನು ಕನ್ಫ್ಯೂಸ್, ಇದು ಬೇರೆ ಬೇರೆನಾ ಸರ್? ಭೈರವ ಅನ್ನೋದು ಒಂದು ಶಿವನ ಅವತಾರ, ಶಿವನ ಕ್ಷೇತ್ರಪಾಲಕ. ಆ ಭೈರವನ ಶಕ್ತಿಯನ್ನು ಭೈರವಿ ಅಂತ ಕರೆದಿದ್ದೀವಿ. ಭೈರವ ಅಂತಂದ್ರೆ ಭೀಷಣಂ ರವಹ ಯಸ್ಯ ಅಂತ, ಜೋರಾಗಿ ಅವನ ಸೌಂಡ್ ಕೇಳಿದ್ರೇ ಎದೆ ಒಡೆದೋಗ್ಬಿಡ್ಬೇಕು ಅಂತ ಸೌಂಡ್ ಮಾಡೋವನಿಗೆ ಭೈರವ ಅಂತ ಹೆಸರು. ಯುದ್ಧಗಳಲ್ಲಿ ಈ ದೇವತೆಯನ್ನು ಪ್ರಧಾನವಾಗಿ ಬಳಸ್ತಾರೆ. ಶತ್ರುಗಳನ್ನು ನಾಶ ಮಾಡೋದರಲ್ಲಿ ಭೈರವನನ್ನು ಬಳಸ್ತಾರೆ. ಯಾಕೆಂದರೆ ಕರ್ಮಕಾರಕ, ಬಹಳ ಕೆಟ್ಟದ್ದನ್ನು ಮಾಡೋರಿಗೆ ಶಿಕ್ಷೆಯನ್ನು ಯೋಚನೆ ಮಾಡದೆ ಕೊಡೋವನು ಭೈರವ ಅಂತ. ಶಿವನಾದರೂ ಒಂದ್ಸಲ ಯೋಚನೆ ಮಾಡಿಬಿಡ್ತಾನೆ ಅಂತ, ತಾಳು ಒಳ್ಳೇದು ನೆಕ್ಸ್ಟ್ ಆದರೂ ಒಳ್ಳೇದು ಮಾಡ್ತಾನ ಅಂತ. ಭೈರವ ಹಂಗಲ್ಲ, ಆ ಕೆಟ್ಟದನ್ನು ಮಾಡೋರಿಗೆ ಹೊಡಿತಾನೆ ಅಂತ. ಆದ್ದರಿಂದ ಭೀಷಣವಾದ ರವವನ್ನು, ಶಬ್ದವನ್ನು ಉಂಟು ಮಾಡೋವನು ಅಂತ. ಆದ್ದರಿಂದ ಭೈರವ, ಈ ಭೈರವನ ಶಕ್ತಿ ಭೈರವಿ, ಅಥವಾ ಭೈರವನಿಗೆ ಸಂಬಂಧಿಸಿದ್ದು ಭೈರವಿ. ಇದು ಭೈರವಿ ತಂತ್ರ ಅಂತಲೇ ಒಂದು ತಂತ್ರ ಇದೆ, ಅಂದರೆ ಒಂದು ವಾಮಾಚಾರ ಗ್ರಂಥ ಸರ್. ರೈಟ್ ಸರ್. ಈಗ ಕೈಗೆ ಖಡ್ಗ ಹಾಕ್ತಾರೆ ಸರ್. ಈಗ DK ಶಿವಕುಮಾರ್ ಅವರು ತೋರಿಸಿದ್ರೆ ದೃಷ್ಟಿ ಆಗಬಾರ್ದು ಅಂತೇಳಿ ಈ ಖಡ್ಗವನ್ನ ಕೊಟ್ಟಿದ್ದಾರೆ ಅಂತೇಳಿ. ಈ ದೃಷ್ಟಿ ಅಂದ್ರೆ ಏನು, ಹೇಗಾಗುತ್ತೆ, ಆ ಖಡ್ಗ ಹೇಗೆ ವರ್ಕೌಟ್ ಆಗುತ್ತೆ, ಅದು ಯಾವ ರೀತಿ ಪರಿಣಾಮ ಬೀರುತ್ತೆ? ಈ ಕಡಗ ಕೈಗೆ ಏನು ಕೊಟ್ಟಿದ್ದಾರೆ, ಕಡಗಾನೋ ಏನೋ ಒಂದು ಕೊಟ್ಟಿದ್ದಾರೆ. ಆ ಕಡಗ ಅಂದರೆ ಕೈಗೆ ಹಾಕೊಳ್ಳೋದು ಬಳೆ. ಆ ಕಡಗದಲ್ಲಿ ಏನು ಮಾಡಿರ್ತಾರೆ, ಒಳಗಡೆ ಕೆಲವೊಮ್ಮೆ ಆ ಕಡಗಕ್ಕೆ ಮಂತ್ರವನ್ನು ಅಭಿಮಂತ್ರಣ ಮಾಡಿರ್ತಾರೆ. ಇಲ್ಲದೆ ಹೋದರೆ ಕಡಗದ ಒಳಗಡೆ ಒಂದು ಯಂತ್ರವನ್ನು ಇಟ್ಟಿರ್ತಾರೆ. ಅದರಲ್ಲಿ ಈ ಭೈರವನಿಗೆ ಆಪೋಸಿಟ್ ಯಾವುದು ಮಂತ್ರಗಳನ್ನು ಮಾಡ್ಬೋದು, ಸಾತ್ವಿಕ ಮಂತ್ರಗಳನ್ನು. ಅದು ಯಾವ್ದು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಉದಾಹರಣೆಗೆ ನಾರಸಿಂಹನನ್ನು ಮಾಡ್ಬೋದು, ಅಥವಾ ಸುದರ್ಶನನ್ನು ಮಾಡ್ಬೋದು, ಇಲ್ಲ ಸುದರ್ಶನ ನಾರಸಿಂಹನನ್ನು ಮಾಡ್ಬೋದು, ಇಲ್ಲ ವಿಜಯಲಕ್ಷ್ಮಿ ಮಂತ್ರವನ್ನು ಮಾಡ್ಬೋದು. ಹೀಗೆ ಅವ್ರು ಯಾವುದು ಗೊತ್ತಿಲ್ಲ ನನಗೆ, ಅವ್ರು ಏನು ಮಾಡಿದ್ದಾರೆ. ಅಥವಾ ಗಂಟಭೈರುಂಡ ಮಂತ್ರವನ್ನು ಮಾಡ್ಬೋದು. ಆ ಮಂತ್ರಗಳಿಂದ ಮಾಡಿ, ಅಥವಾ ಇನ್ನೂ ಮುಂದಕ್ಕೆ ಹೋದರೆ ಭೈರವನಿಗೆ ಆ ಭೈರವನಿಗೆ ಇನ್ನೊಂದು ಭೈರವಿ ಯಂತ್ರವನ್ನೇ ಮಾಡಿಕೊಟ್ಟಿರ್ಬೋದು, ಗೊತ್ತಿಲ್ಲ. ಅಂದರೆ ಅವನಿಗಿಂತ ಪವರ್ಫುಲ್ ಆಗಿ ಭೈರವ ನನಗೊಲಿಲಿ ಅಂತ ಮಾಡ್ಕೊಂಡಿರ್ಬೋದು. ಇದೆಲ್ಲ ಮಾಡಿ ಅದರ ಮಂತ್ರಪೂತವಾಗಿ ಕಡಗವನ್ನು ಹಾಕಿರ್ತಾರೆ. ಅಂದ್ರೇನು, ಅಲ್ಲಿ ಯಾವುದೋ ನಡೀತಾ ಇರೋ ಕ್ರಿಯೆ ಅಲ್ಲಿ ನಡೀತಾ ಇದೆ, ಆದರೆ ಆ ಶಕ್ತಿಗಳು, ನೆಗೆಟಿವ್ ಎನರ್ಜಿಗಳು ನಿನ್ನ ಮೈಯನ್ನು ಪ್ರವೇಶ ಮಾಡದೇ ಇರಲಿ ಅಂತ ಇಲ್ಲಿ ಮಾಡಿಕೊಟ್ಟಿರ್ಬೋದು. ಮತ್ತೊಂದು ವಿಚಾರ ಸರ್, ಅಲ್ಲಿ ಪಂಚಬಲಿಯ ಬಗ್ಗೆ ಪ್ರಸ್ತಾಪ ಆಗುತ್ತೆ ಸರ್. ಪಂಚಬಲಿ ಅಂತಂದ್ರೆ ಅವರು ಮೇಕೆ ಮತ್ತೆ ಕುರಿ, ಈಗ ಹಂದಿ, ವರಹ ಇದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್. ಈ ಪಂಚಬಲಿ ಕೊಡೋದ್ರಿಂದ ಅವ್ರ ಮೇಲೆ ದುಷ್ಪರಿಣಾಮಗಳನ್ನು ಬೀರ್ತಾವ ಸರ್, ಆ ಥರದ ಒಂದು ಪ್ರಕ್ರಿಯೆಗಳು ಆಗ್ತವ ಅಂತ? ಹಿಂದೆ ನೋಡಿ, ತಂತ್ರಗಳಲ್ಲಿದೆ, ಇದರಲ್ಲೆಲ್ಲ ನರಬಲಿ ಕೂಡ ಪ್ರಸ್ತಾಪ ಇದೆ. ಭೈರವನ ತಂತ್ರದಲ್ಲಿ ನರಬಲಿ ಕೂಡ ಪ್ರಸ್ತಾಪ ಇದೆ. ಅದೇ ಥರ ಹಂದಿಯ ಬಲಿಯನ್ನು ಕೊಡ್ತಾರೆ. ಹಂದಿಯ ಬಲಿ ಮತ್ತು ನರಬಲಿ ಎರಡು ಆಲ್ಮೋಸ್ಟ್ ಈಕ್ವಲ್ ಅಂತ ವಾಮಾಚಾರದಲ್ಲಿ ಒಂದು ನಂಬಿಕೆ. ಅಥವಾ ನರಬಲಿಗಿಂತಲೂ ಪ್ರಧಾನವಾದದ್ದು ಹಂದಿ ಬಲಿ ಅನ್ನೋದು ಒಂದು ಲೆಕ್ಕಾಚಾರ. ನಮ್ಮಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಭೈರವನ ಪಾದಗಳು ಅಂತ ಬಂದಿದ್ದಾವೆ. ಅಲ್ಲೆಲ್ಲ ಇಂಥ ಬಲಿಗಳನ್ನು ಕೊಡ್ತಾ ಇದ್ದದ್ದು ಉಲ್ಲೇಖಗಳು ಶಾಸನಗಳಲ್ಲಿ ದಾಖಲಾಗಿದೆ. ಉದಾಹರಣೆಗೆ ದೊಡ್ಡ ಗದ್ದವಳ್ಳಿ ಅಂತ ಒಂದು ಜಾಗ ಹಾಸನದಲ್ಲಿ, ಅಲ್ಲಿ ಇವತ್ತಿಗೂ ಕೂಡ ಈ ಬಲಿಯ ಲೆಕ್ಕಾಚಾರ, ಈ ಚಿತ್ರ ಇದೆ. ಇದು ಈ ಭೈರವನ ಪಾದ ಇಲ್ಲೇ. ಅಲ್ಲಿ ಭದ್ರಕಾಳಿ ದೇವಸ್ಥಾನ, ಅದು ಈ ಭದ್ರಕಾಳಿಗೆ ಸಂಬಂಧಪಟ್ಟಿದ್ದೇ ಇದು ಭೈರವಿ ತಂತ್ರ. ಯಾಕೆಂದರೆ ಭದ್ರಕಾಳಿಯ ಕ್ಷೇತ್ರಪಾಲಕ ಭೈರವ. ಸೊ ಹಾಗಾಗಿ ಅಲ್ಲಿ ಬಲಿಯನ್ನು ಕೊಡ್ತಾ ಇದ್ರು. ಸೊ ಹಾಗಾಗಿ ಇದು ದಾಖಲೆ ಇದೆ. ಇದು
ಸೊ ಹಿಂದಿನಿಂದ ನಡ್ಕೊಂಡು ಬಂದಿರೋದಕ್ಕೆ ದಾಖಲೆ ಇದೆ. ಬಟ್ ಮಧ್ಯಕಾಲೀನದಲ್ಲಿ ಯಾರೂ ಇಂಥ ಯಾಗವನ್ನು ಮಾಡಿರಲಿಲ್ಲ ನನ್ನ ನಂಬಿಕೆ. ಯಾಕೆಂದರೆ ಇದೆಲ್ಲ ಬಹುದ್ರವ್ಯ ಸಾಧ್ಯ ಅಂತ. ಬಹುದ್ರವ್ಯ ಸಾಧ್ಯ ಅಂದರೆ ಏನು ಅಂದರೆ ಸಿಕ್ಕಾಪಟ್ಟೆ ದುಡ್ಡು ಗಿಡ್ಡೆಲ್ಲ ಖರ್ಚಾಗುತ್ತೆ ಇದಕ್ಕೆಲ್ಲ. ಯಾರು ಕೊಡ್ತಾರೆ? ಸಾಮಾನ್ಯ ಜನಗಳು ಪಾಪ ಅವರ ಆಹಾರಕ್ಕಾಗಿ ಅವರು ಊಟಕ್ಕೋಸ್ಕರ ಮಾಂಸ ಮಾಡೋದೇ ಕಷ್ಟ ಇರುವಾಗ ಇಷ್ಟೆಲ್ಲ ಬಲಿ ಕೊಟ್ಟು ಎಲ್ಲ ಮಾಡ್ತಾರ? ಆದ್ದರಿಂದ ಇದು ಯಾರೋ ಒಬ್ಬರು ದೊಡ್ಡ ದುಡ್ಡಿಟ್ಟಿರೋರು, ಅದು ಅವರು ಮಾಡಿಸ್ಕೊಂಡವರು ದುಡ್ಡಿಟ್ಟಿರಬೇಕು, ಮಾಡಿದವರು ದುಡ್ಡಿಟ್ಟಿರಬೇಕು ಅಂತ ನನ್ನ ಅಭಿಪ್ರಾಯ. ಕೆಲವು ಕಡೆಗಳಲ್ಲಿ ಸರ್ ಸಾಮಾನ್ಯವಾಗಿ ಮೇಕೆ ಬಲಿ, ಕುರಿ ಬಲಿ, ಕೋಳಿ ಬಲಿ, ಹೀಗೆ ಹಲವು ಬಲಿಗಳನ್ನ ಕೊಡ್ತಾರೆ ಸರ್. ಮೊದಲೆಲ್ಲ ಕೋಣಗಳನ್ನ ಕೂಡ ಬಲಿ ಕೊಡ್ತಿದ್ರು. ಈ ಮೇಕೆ ಬಲಿ ಯಾಕೆ ಕೊಡ್ತಾರೆ ಅಂತ ಏನಾದರೂ ಗೊತ್ತಾ ಸರ್? ಸರ್, ಇದು ನೀವು 2 ಪಾಯಿಂಟ್ನ ಅರ್ಥ ಮಾಡ್ಕೋಬೇಕು. ಹಳ್ಳಿಗಳಲ್ಲಿ ಶಾಕ್ತ ಪದ್ಧತಿಯಲ್ಲಿ ಮಾರಮ್ಮನಿಗೆ ಬಲಿ ಕೊಡುವಂತಹ ಪದ್ಧತಿಗಳೆಲ್ಲ ದೇವಿಯ ಪ್ರಸಾದ ಅನ್ನೋ ಲೆಕ್ಕಾಧಾರಲ್ಲಿ ಹೋಗುತ್ತೆ. ಅಂದರೆ ಆ ಮೇಕೆಯನ್ನೋ ಬಲಿಯನ್ನೋ ಕೊಟ್ಟು, ಮೇಕೆನ ಕೊಡ್ತಾರೆ, ಕುರಿನೂ ಕೊಡ್ತಾರೆ, ಸಮ್ಟೈಮ್ಸ್ ಕೋಳಿನೂ ಕೊಡ್ತಾರೆ. ಅದನ್ನು ಬಲಿಯನ್ನು ಕೊಟ್ಟು, ತಾಯಿ ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಅವಳಿಗೆ ಪ್ರಾಣಿ ಬಲಿಯನ್ನು ಕೊಟ್ಟು ಅದರ ತಲೆಯ ಭಾಗವನ್ನು ದೇವಿಗೆ ಸಮರ್ಪಿಸಿ ಮೈ ಭಾಗವನ್ನು ತಾವು ಅಡಿಗೆ ಮಾಡಿ ಭಕ್ತರಿಗೆಲ್ಲ ಹಂಚ್ತಾರೆ. ನೀವು ಎಲ್ಲೇ ಹೋಗಿ, ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಈ ಶಾಕ್ತ ದೇವತೆಗಳಿಗೆ ಬಲಿ ಕೊಡುವಂತಹ ದೇವತೆಗಳಿಗೆ ಕೊಟ್ಟಂತಹ ಈ ಪ್ರಾಣಿ ಬಲಿಗಳನ್ನು ಅಡಿಗೆ ಮಾಡಿ ಎಲ್ಲರಿಗೂ ಹಂಚ್ತಾರೆ ಹೊರತು ಒಬ್ಬರೇ ತಿನ್ನೋದಿಲ್ಲ. ಇದು ಶತಸಿದ್ಧ, ನೀವು ಬರೆದಿಟ್ಕೊಳ್ಳಿ. ಯಾವ ಹಳ್ಳಿಗೆ ಬೇಕಾದರೂ ಹೋಗಿ. ನಾನು ಹಳ್ಳಿಯ ಭಾಗದಿಂದ ಬಂದಿರೋನೆ. ಆದರೆ ಈ ಬಲಿ ಇದೆಯಲ್ಲ, ಈಗ ನಾವು ಹೇಳ್ತಾ ಇರುವ ವಾಮಾಚಾರದ ಬಲಿಗಳನ್ನು ಅವರು ಯಾರಿಗೂ ಕೊಡೋದಿಲ್ಲ. ಅದು ಪ್ರಾಣಿ ಬಲಿಯನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸೋದಿಲ್ಲ. ಅದರ ಉದ್ದೇಶವೇ ಬೇರೆ, ಈ ಪ್ರಾಣಿ ಬಲಿಯ ಉದ್ದೇಶವೇ ಬೇರೆ. ಇದು ಮೇಕೆ ಅನ್ನೋದು ಒಂದು ಪಶು ಅಂತ, ಪಶು ಬಲಿಯನ್ನು ಕೊಡೋದು ದೇವಿಗೆ ಸಂತೃಪ್ತಿ ಆಗುತ್ತೆ ಅನ್ನೋ ಈ ಶಾಕ್ತ ದಕ್ಷಿಣಾಚಾರ ಪದ್ಧತಿ ಬೇರೆ, ಅದು ವಾಮಾಚಾರ ಪದ್ಧತಿ ಬೇರೆ. ಸರ್, ಇಂತಹ ಪ್ರಕ್ರಿಯೆಗಳನ್ನು ಅಂದರೆ ಈ ರೀತಿ ಯಾವ ರೀತಿ ವಾಮಾಚಾರಗಳಾಗ್ಬೋದು ಅಥವಾ ಈ ರೀತಿ ಬಲಿ ಕೊಡೋದಾಗ್ಬೋದು ಏನೋ ಮಾಡಿರ್ತಾರೆ ಸರ್, ಒಬ್ಬ ವ್ಯಕ್ತಿ ಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಆಗಬಾರ್ದು ಅಂತೇಳಿ. ಅದನ್ನು ತಡಿಬೋದಾ ಸರ್? ಹೇಗೆ ತಡಿಬೋದು? ಇವಾಗ ಗುಡ್ ವಿಲ್ಲಲ್ಲಿ ಇವಾಗ ಯಾರೋ ಒಬ್ಬರು ಏನೋ ಆಗಬೇಕು ಅಂತ ವಿಧ್ವಂಸಕ ಕೃತ್ಯ ನಡೆಯೋದಕ್ಕೆ ಒಬ್ಬ ಯೋಚನೆ ಮಾಡ್ತಾನೆ. ಅದನ್ನು ಒಳ್ಳೆಯ ಪೊಲೀಸ್ಗಳು ತಡೆದು ಬಿಡ್ತಾರೆ ಮಾಹಿತಿನ ತಗೊಂಡು. ಅದು ಕ್ರಿಯೆ ಮಾಡಿರ್ತಾರೆ ಅಲ್ಲಿ. ಇವಾಗ ಉದಾಹರಣೆಗೆ ಒಂದು ಬಾಂಬನ್ನು ಇಟ್ಟಿರ್ತಾರೆ, ಅದು ಸಿಡಿಬೇಕು ಅನ್ನೋಷ್ಟರೊಳಗೆ ಬಾಂಬ್ ನಿಷ್ಕ್ರಿಯ ದಳವಾಗಿ ನಿಷ್ಕ್ರಿಯಗೊಳಿಸ್ಬಿಡ್ತವೆ. ಬಟ್ ಸೇಮ್ ಸರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಪಂಚ ಬಲಿ ಕೊಟ್ಟಿದ್ದಾರೆ, ಕೈಗೆ ಕಡಗ ಕೊಟ್ಟಿದ್ದಾರೆ ಸರ್. ಇದನ್ನ ಇವ್ರ ಮೇಲೆ ಪ್ರಭಾವ ಬೀರಲಿ ಅಂತ ಹೇಳಿ ಅವ್ರು ಮಾಡಿರುವಂತಹ ಪೂಜೆನ ತಡಿಬಹುದಾ, ಅಥವಾ ಅದನ್ನ ರಿವರ್ಸ್ ಅವ್ರಿಗೆ ಆಗೋ ಥರನೂ ಮಾಡ್ಬೋದು? ರಿವರ್ಸ್ ಆಗೋ ಥರನೂ ಮಾಡ್ಬೋದು. ಆದರೆ ಮಾಡೋರು ಯಾರು, ಯಾವುದಕ್ಕೋಸ್ಕರ ಮಾಡ್ತಾರೆ, ಉದ್ದೇಶಗಳೇನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಲ್ಲ. ಈಗ ಅವನು ಮಾಡಿಸ್ತಾ ಇರೋವನು ಯಾವ ಉದ್ದೇಶಕ್ಕಾಗಿ ಇವರ ಮೇಲೆ ಮಾಟಮಂತ್ರಗಳನ್ನು ಮಾಡ್ತಾ ಇದ್ದಾನೆ ಯೋಚನೆ ಮಾಡಬೇಕಲ್ಲ. ಇವರೇನಾದರೂ ಅವ್ರಿಗೆ ಅಪರಾಧಗಳನ್ನು ಮಾಡಿದ್ರೆ ಗೊತ್ತಿಲ್ವಲ್ಲ, ಅಥವಾ ಅವರು ಉದ್ದೇಶಪೂರ್ವಕವಾಗಿ ಬೇರೆ ಏನೋ ಇವ್ರನ್ನ ನಾಶ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ದೇವತೆಗಳು ಕಣ್ಮುಚ್ಕೊಂಡೇನೋ ನೀವು ಚಾಕ್ಲೇಟ್ ಕೊಟ್ಟಿದ ತಕ್ಷಣ ನಿಮಗೆ ಕೆಲಸ ಮಾಡಿಬಿಡೋಕೆ ಅವರೇನು ಮಕ್ಕಳಲ್ಲ. ಅವರು ಕೂಡ ದೇವತೆಗಳು ಅನ್ನೋರು ನಮಗೆ ಲಕ್ಷ ಪಟ್ಟು ಕೋಟಿ ಪಟ್ಟು ಫಾಸ್ಟಲ್ಲಿರೋರು, ನಮ್ಮನ್ನು ಹುಟ್ಟಿಸಿದವರು. ಅವ್ರು ಯೋಚನೆ ಮಾಡ್ತಾರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ನೀವು ಪಂಚಬಲಿ ಕೊಟ್ಟಿದ ತಕ್ಷಣ ಒಳ್ಳೆಯವನ್ನೇನು ಸಾಯಿಸ್ಬಿಡೋದಿಲ್ಲ ಅವರು. ಕೆಲವರು ವಾದ ಏನಂತ ಅಂದ್ರೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಷ್ಟೊಂದು ಅಗಾಧವಾಗಿ ಬೆಳೆದಿದೆ, ಇಂತಹ ಸಂದರ್ಭದಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇವೆಲ್ಲ ವರ್ಕೌಟ್ ಆಗುತ್ತಾ ಅಂತಾನು ಕೇಳ್ತಾರೆ ಸರ್. ಸರ್, ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗಿದೆ ಅಂತಿದ್ರಲ್ಲ, ಅದು ನಿಜಾನೇ. ಆದ್ರೂ ಮನಸ್ಸಿನ ಪರಿಣಾಮಗಳನ್ನು ಅದು ಬದಲಾವಣೆ ಮಾಡೋಕ್ಕಾಗಿದೆಯಾ ಸರ್? ಮನುಷ್ಯನಿಗೆ ಅತಿ ದೊಡ್ಡದಾದಂತಹ ಒಂದು ವಿಷಯ ಅಂದರೆ ಮನಸ್ಸು ಮತ್ತು ಮಿದುಳು ಸರ್, ಭಾವನೆಗಳು ಸರ್, ಎಮೋಷನ್ಸ್. ಆ ಎಮೋಷನ್ಸ್ಗಳ ಮೇಲೇ ಇವೆಲ್ಲ ಕೆಲಸ ಮಾಡ್ತಾ ಇರೋದು. ಇದು ವಿಜ್ಞಾನಕ್ಕೂ ಎಮೋಷನ್ಸ್ಗೂ ಸಂಬಂಧ ಇಲ್ಲ. ಎಲ್ಲ ವಿಜ್ಞಾನದ ಪರಮೋಚ್ಚ ಗುರಿ ಭೌತಿಕ ವಸ್ತುವಿನ ಮೇಲೆ, ಎಲ್ಲ ಆಧ್ಯಾತ್ಮಿಕ ವಿಚಾರದ ಗುರಿ ಮಾನವನ ಅಂತರಂಗದ ಮನಸ್ಸಿನ ಮೇಲೆ. ಇದೆರಡಕ್ಕೂ ಭಾಳ ವ್ಯತ್ಯಾಸ ಇದೆ. ನಿಮ್ಮ ಬಾಡಿ ಮೇಲೆ ಆಗೋ ಪ್ರಯೋಗಕ್ಕೂ ನಿಮ್ಮ ಮನಸ್ಸಿನ ಮೇಲೆ ಆಗೋ ಪ್ರಯೋಗಕ್ಕೂ ಭಾಳ ವ್ಯತ್ಯಾಸ ಇದೆ. ಈಗ ಅವರು ಪಂಚ ಬಲಿ ಕೊಟ್ಟಿದ್ದಾರೆ ಸರ್, ಇದಕ್ಕೆ ಪರಿಹಾರವಾಗಿ ಯಾವ್ದಾದ್ರು ಪೂಜೆ ಇದೆಯಾ? ಇಲ್ಲ, ಅವರು ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಅವ್ರ ಉದ್ದೇಶ ಏನು ಅಂತ ಅವ್ರಿಗೆ ಯಾರೋ ಹೇಳಿದಾರಲ್ಲ, ಅವರ ಆಧಾರದ ಮೇಲೆ ಇನ್ನೊಬ್ಬರನ್ನ ಇವರು ಕನ್ಸಲ್ಟ್ ಮಾಡಿ, ಈಗ ಮಾರಣ, ಉಚ್ಚಾಟನ, ವಿದ್ವೇಷಣ, ಆಕರ್ಷಣ ಅವ್ರೇನು ಮಾಡಿದ್ದಾರೆ ತಿಳ್ಕೊಂಡು ಅದಕ್ಕೆ ಪೂರಕವಾಗಿ ಅದರ ರಿವರ್ಸ್ ಕೆಲಸಗಳನ್ನು ಇವರು ಪಾಸಿಟಿವ್ ಇರೋರ ಹತ್ರ ಹೋಗ್ತಾರೆ. ಅದಾಗುತ್ತೆ. ಅವರು ವಾಮಾಚಾರದವರು ಅವ್ರು ಮಾಡ್ತಾರೆ, ಇವರು ದಕ್ಷಿಣಾಚಾರದವರು ಅಂದರೆ ಶುದ್ಧ ಸಾತ್ವಿಕ ಸ್ವರೂಪದಲ್ಲಿರೋರು. ಇವರು ಕೂಡ ಸಹಸ್ರ ಸುದರ್ಶನಾಕ್ಷರಿ ಹೋಮಗಳು, ಸುದರ್ಶನ ಮಂತ್ರಗಳು, ಸುದರ್ಶನ ನಾರಸಿಂಹ ಮಂತ್ರಗಳು, ಗಂಟಬೇರುಂಡ ಮಂತ್ರಗಳಲ್ಲಿ ಅವರನ್ನು ಕಟ್ಟಾಕ್ತಾರೆ ಅಷ್ಟೇ.
ಇದಿಷ್ಟು ಹಿರಿಯ ವಿದ್ವಾಂಸರಾದಂತಹ ಸೆಲ್ವಪಿಳ್ಳ ಅಯ್ಯಂಗಾರ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.